ರಾಜ್ಯದಲ್ಲಿ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಹೇಳಿಕೆ. ದಲಿತರು ಸಿಎಂ ಆಗಬೇಕು ಅಂತ ಹೇಳಿಕೆ ಕೊಟ್ಟಿದ್ರು ಎಚ್.ಸಿ. ಮಹದೇವಪ್ಪ. ಬಟ್ ಈಗ ಕೆಲವೊಂದಿಷ್ಟು ಜನ ಸಚಿವರು ಅವರ ಹೇಳಿಕೆಗೆ ಧ್ವನಿಗೂಡಿಸ್ತಾ ಇದ್ದಾರೆ, ಇನ್ನು ಕೆಲವರು ನ್ಯೂಟ್ರಲ್ ಆಗ್ತಾ ಇದ್ದಾರೆ, ತಟಸ್ಥವಾಗಿದ್ದಾರೆ. ಆಗಬೇಕಪ್ಪ ಸುಮ್ಮನೆ ವಿವಾದವನ್ನು ಮೈ ಮೇಲೆ ಎಳ್ಕೊಳ್ಳೋದು ಅಂಥೇಳಿ. ಈಗ ಮಹದೇವಪ್ಪನವರ ಹೇಳಿಕೆಗೆ ರಾಜಣ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ, ಫುಲ್ ಸಪೋರ್ಟ್ ಆಗಿ ಮಾತಾಡಿದ್ದಾರೆ. ಅವರು ಸಿದ್ದರಾಮಯ್ಯನವರ ಬದಲಾವಣೆ ವಿಚಾರ ಬಂದರೆ ದಲಿತರಿಗೆ ಚಾನ್ಸ್ ಕೊಡಲಿ ಅಂತ ಹೇಳಿದ್ದಾರೆ. ಅಂದರೆ ಬದಲಾವಣೆ ವಿಚಾರಗಳು ಬಂದಾಗ 2.5 ವರ್ಷ ಆದಮೇಲೆ ಕೂಡ ಅದೇನು ಡಿ.ಕೆ.ಶಿ ಮತ್ತು ಸಿದ್ದರಾಮಯ್ಯರ ಮಧ್ಯೆ ಇದೆ ಅಲ್ವಾ, ಆ ಚರ್ಚೆ ಇನ್ನೂ ಜೀವಂತವಾಗಿದೆ. ವೋಟ್ ಹಾಕುವವರು ನಾವು ಅದರ ಲಾಭ ನಮಗೆ ಸಿಗಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸದ್ಯಕ್ಕೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ಚರ್ಚೆ ಬೇಡ ಅಂತ ಪರಮೇಶ್ವರ್ ನ್ಯೂಟ್ರಲ್ ಆಗಿದ್ದಾರೆ. ಹೊಸ ಸರ್ಕಾರ ಬಂದಾಗ ನೋಡೋಣ ಅಂಥೇಳಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಎಚ್.ಸಿ. ಮಹದೇವಪ್ಪನವರ ಪರವಾಗಿ ಕೆಲವರು ಬ್ಯಾಟ್ ಮಾಡ್ತಿದ್ದಾರೆ, ಕೆಲವೊಬ್ಬರು ಚರ್ಚೆ ಈಗ ಅನವಶ್ಯಕ, ಮುಂದೆ ನೋಡೋಣ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಕೆಲವರು ಅವಕಾಶ ಸಿಗಲಿ ದಲಿತರಿಗೂ ಕೂಡ ಅಂತ ಹೇಳ್ತಿದ್ದಾರೆ. ಸಂವಿಧಾನ ಜಾಗೃತಿ ಮೂಲಕ ನಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನು, ನಮಗಾಗ್ತಕ್ಕಂಥ ತೊಂದರೆಗಳನ್ನು ನಾವು ಒಗ್ಗಟ್ಟಾಗಿ ಓಟ್ ಕೊಟ್ಟು ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಕಾರಣ ಯಾರು ಅಂದ್ರೆ ನಾವೇ. ಯಾಕೆಂದ್ರೆ we are not following our leader, we are not ready by one leader. ಸಿದ್ದರಾಮಯ್ಯನವರು ಯಾಕೆ ಮುಖ್ಯಮಂತ್ರಿ ಆದರು, ಯಡಿಯೂರಪ್ಪ ಯಾಕೆ ಮುಖ್ಯಮಂತ್ರಿ ಆದರು, ದೇವೇಗೌಡರು ಯಾಕೆ ಮುಖ್ಯಮಂತ್ರಿ ಆದರು? ಜನ ಬೆಂಬಲ ಅವರಿಗೆ. ನಾವೆಲ್ಲ ಕಣ್ಣು ಮುಚ್ಚಿಕೊಂಡು ಯಾರು ಬೇಕೋ ವೋಟ್ ಹಾಕ್ತಿದ್ದೀವಿ. ವೋಟು ನಮ್ದಿದೆ, ಲೀಡರ್ಶಿಪ್ ಇನ್ಯಾರ್ದೋ ಇದೆ. ಪಾಲಿಸಿ ಮೇಕಿಂಗ್ ಜಾಗದಲ್ಲಿ ನಮ್ಮ ಜನ ಕೂತ್ಕೋಬೇಕು ಅಂತ ಯಾರು ಬೇಡಿಕೆ ಇದ್ದಿದ್ದಲ್ಲ ಬೇಡಿಕೆಗಳನ್ನ ಇದು ಬಗೆಹರಿಸಕ್ಕೆ. I am not in policy making chair. Dr. Parmesh is not in policy making chair. Karge is not in policy making chair. Because all of you have not followed a leader. You never followed a leader. You never identified. He is our leader in this particular party. ಬೇರೆಯವರು ನೋಡಿ ಆ ಒಂದು ಕ್ಷೇತ್ರಕ್ಕೆ ಹೋದ್ರೆ ಆ ಲೀಡರ್ ಬರಬೇಕು ಅಂತ ಅವರೇ ಹೇಳ್ತಾರೆ, ಇಲ್ಲ ಅದನ್ನು ಅವ್ರು ಕರ್ಕೊಂಡು ಬರಬೇಕು ಅಂತ. ದಿ ಇನ್ಫ್ಲೂಯೆನ್ಸ್ ಆಫ್ ವೋಟ್ಸ್ and a person who contest election protect the community there. ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಸಮುದಾಯ ಒಬ್ಬ ಲೀಡರ್ ಫಾಲೋ ಮಾಡಿ ಅವರಿಗೆ ಬೇಡಿಕೆ ಕೊಟ್ಟಾಗ ಆ ಲೀಡರ್ ಮುಖಾಂತರ ಸಮುದಾಯದ ರಕ್ಷಣೆ ಹಿತಲಾಡಲಾಗಿರ್ತದೆ. ಅದ್ರ 100ಕ್ಕೆ ನೀವು ವೋಟ್ ಕೊಡ್ತೀರಿ, ಯಾರು ಅಂತ ನೋಡೋದಿಲ್ಲ. ಗೋಗೆರೆ ಪರಿಸ್ಥಿತಿ ನಮ್ಮ ನಾವೇ ತೋರ್ಕೊತಾ ಇದ್ದೀವಿ. ಸಂವಿಧಾನ ಜಾಗೃತಿ ಮೂಲಕ ನಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನು ದಲಿತ ಸಿಎಂದು ಇವತ್ತು ಮಹದೇವಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಇದೇ ದಲಿತ ಸಿಎಂದು ನಾವು ಮೊದಲೂ ಕೂಡ ನಾವು ಪ್ರಸ್ತಾಪ ಮಾಡಿದ್ದು. ಆದರೆ ಚುನಾವಣೆ ಇರೋದ್ರಿಂದ ಯಾವುದೇ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ ಸ್ವಯಂ ಆಗಿ ನಾವೇನೇ ಸ್ವಯಂ ಶಿಸ್ತನ್ನು ಹಾಕ್ಕೊಂಡಿದ್ದೀವಿ. ಚುನಾವಣೆ ಕಳೆದ ಮೇಲೆ ಆ ಸಿ ಎಮ್ಮನ್ನು ಸಿದ್ದರಾಮಯ್ಯ ಇರೋವರೆಗೂ ಸಿದ್ದರಾಮಯ್ಯನವರು, ಆಮೇಲೆ ದಲಿತ ಸಿ ಎಮ್ ಅಂತ ಹೇಳಿ ಒಂದು ಅನಿಸಿಕೆ ಎಲ್ಲರಲ್ಲೂ ಇದೆ. ಅದಕ್ಕೆ ನಾವು ಒತ್ತನ್ನು ಚುನಾವಣೆ ಕಳೆದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪಗಳು ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ನ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ, ಡಿ.ಕೆ. ಶಿವಕುಮಾರ್ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ. ಆದರೆ ನಾವು ನಮ್ಮ ಹಕ್ಕಿಗೆ ನಾವು ಕೇಳೋದ್ರಲ್ಲಿ ಯಾರ್ದು ಆಕ್ಷೇಪಣೆ ಇರಬಾರ್ದು. ಇವ್ರು ಆಗೋದಕ್ಕೂ ಅವ್ರದ್ದು ಆಕ್ಷೇಪಣೆ ಇಲ್ಲ, ಅವ್ರು ಆಗೋದಕ್ಕೆ ಇವ್ರದ್ದು ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಇರಬೇಕು ಅಂತ ಬಹಳಷ್ಟು ಶಾಸಕರ ಜನರ ಅಪೇಕ್ಷೆ. ಆದರೆ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ಅವರು ತಗೋತಾರೆ. ದಲಿತ ಸಿಎಂದು ಇವತ್ತು ಮಹದೇವಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಮೊದಲಿದ್ದಲ್ಲ ಹೊಸದೆಲ್ಲಿದ್ದಾರೆ. ಖರ್ಗೆ ಅವರಿಂದ ಇದ್ದೇ ಇದೆ ಅಲ್ವಾ, 99 ಔಟ್ ಆಗ್ತೀವಿ ನಾವು, 100 ಆಗ್ತಾ ಇಲ್ಲ. ಹೊಸದೇನಲ್ಲ, ಖರ್ಗೆ ಅವ್ರು ಆಗ್ಬೇಕಿತ್ತು, ಪರಮೇಶ್ವರ್ ಬಂತು, ಹಾಗೆ ನಡೀತಾ ಇದೆ ದಲಿತ ಸಿಎಂ ಅಂತ. ಪಾಲಿಟಿಕ್ಸ್ ಅಂದ್ರೆ ಹೆಸರು ಅದಕ್ಕೆ ಕುತಂತ್ರನೇ ಅದ್ರ ಮೀನಿಂಗ್ ಅದೇ. ಪಾಲಿಟಿಕ್ಸ್ ಮಾಡ್ತಿಲ್ಲ ಅಂತಾರೆ, ಬರೀ ಪಾಲಿಟಿಕ್ಸ್ ಮಾಡ್ತಿದ್ರು ಎಲ್ಲ ಕಡೆ. ಪಾಲಿಟಿಕ್ಸ್ ಮೀನಿಂಗೇನೆ ಅದು. ನಾ ಖರ್ಗೆ ಅವ್ರು 20 ವರ್ಷದಿಂದ ನಾ ಸಿಎಂ ಡಿ.ಸಿ.ಎಂ ದಲಿತ ಸಿಎಂ ಆಗ್ಬೇಕಿದ್ದು, ಅದಕ್ಕೂ ಆ ಕೇರ್ ಸಂಬಂಧ. ಅವ್ರು ಅವಕಾಶ ಇದ್ರೆ ಅವ್ರು ಆಗ್ತಾರ, ಅದು ಬೇರೆ ಮಾತು. ಸಾಕಷ್ಟು ವೇದಿಕೆಗಳಲ್ಲಿ ಭಾಷಣ ನಾವು ಮಾಡಿದೀವಿ ದಲಿತ ಸಿಎಂ ಆಗ್ಬೇಕಂತ. ಅದೇ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಈಗ ಚುನಾವಣೆ ಇದೆ, ಚುನಾವಣೆಗೆ ಅದು ವಿಷಯ ಅಲ್ಲ. ನಾನು ನಾನು 10 ಸಲ ಹೇಳಿದ್ದ, ರೀಸೆಂಟ್ ಹೇಳೇನಿ ಇದನ್ನ. ಓಟ್ ಹಾಕೋರು ನಾವು, ನಮಗೂ ಎಂಜಾಯ್ಮೆಂಟ್ ಆಗ್ಬೇಕಂತ ಸಿಗ್ಬೇಕಂತ ನಾನು ಹೇಳೇನಿ. ಈಗ 1 ವಾರದಿಂದ ಯಾವುದೋ ಪತ್ರಿಕೆಯಲ್ಲಿ ಕೂಡ ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ ನಾನು.
ಓಟ್ ಹಾಕೋರು ನಾವು ಜಾಸ್ತಿ, ನಾವು ನಮ್ಗೆ ಅದ್ರ ಲಾಭ ಸಿಗ್ಬೇಕಂತ ಹೇಳಿದ್ವಿ. ಆದ್ರೆ ಈಗ ಚುನಾವಣೆ ಇದೆ ಅಥವಾ ಈಗ ಚರ್ಚೆ ಅವಶ್ಯಕತೆ ಇಲ್ಲ. ಚುನಾವಣೆ ಆದ್ಮೇಲೆ ನೋಡೋಣ. ಮೊದಲು ಒಂದು ಸರ್ಕಾರ ನಮ್ಮಲ್ಲಿ ಸ್ಟೆಬಿಲಿಟಿ ಇರ್ತಕ್ಕಂಥ ಒಂದು ಸರ್ಕಾರ ಇದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಹಾಗಾಗಿ ಅದರ ಬಗ್ಗೆ ಮಾತಾಡೋದು ಅಷ್ಟೊಂದು ಅಂತ ಅನಿಸೋದಿಲ್ಲ. ಲೋಕಸಭಾ ಚುನಾವಣೆ ತುಮಕೂರು ಜಿಲ್ಲೆಗೆ ಒಂದು ನೋಡೋಣ, ಚಾನ್ಸಸ್ ಇದೆ ಅಲ್ಲ ಸರ್ ಜಾಸ್ತಿ? ಮುಂದಿನ ನೋಡೋಣ ಅಂತ. ಒಂದು ಸರ್ಕಾರ ಖಾಲಿ ಇಲ್ವಲ್ರಿ? ಈಗ ಮಹದೇವ ಹೇಳಿ, ನಾನು ಹೇಳಿ, ಇನ್ನೊಬ್ರು ಹೇಳಿ, ಮುಖ್ಯಮಂತ್ರಿನ ಚರ್ಚೆ ಮಾಡೋದು ಯಾವಾಗ? ಚುನಾವಣೆ ಆಗಿ ಹೊಸ ಮುಖ್ಯಮಂತ್ರಿ ಮಾಡೋಣಾಗ. ಇಲ್ಲ ಅಂದರೆ ಯಾರು ರಾಜೀನಾಮೆ ತಗೊಂಡಾಗ ಚರ್ಚೆ ಮಾಡೋದು. ದಲಿತರನ್ನು ಮಾಡಲಿ, ಇನ್ನೊಂದು ಸಮಾಜದವ್ರು ಮಾಡಲಿ, ನಮ್ಮಲ್ಲಿ ಎಲ್ಲ ಜಾತ್ಯತೀತವಾದಂಥ ಪಕ್ಷ. ನಮ್ಮಲ್ಲಿ ಯಾವುದೇ ಸಮಾಜಕ್ಕೆ ವಿರೋಧ ಇಲ್ಲ. ಯಾರಿಗೆ ಬೇಕಾದ್ರೂ ಅವಕಾಶಗಳಿದೆ. ಸೊ ಅದರಿಂದ ಆ ಸಂದರ್ಭ ಬಂದಾಗ ಮಾತಾಡೋಣ. ಸುಮ್ಮನೆ ಹಂಗೇನಿಲ್ಲ. ನಮ್ಮ ಪಕ್ಷದಲ್ಲಿ ACC ಅಧ್ಯಕ್ಷರೇ ದಲಿತ ಸಮುದಾಯಕ್ಕೆ ಬಂದವರು. ಅವರೇ ಯಾರನ್ನ ಬೇಕು ಬೇಡ ಅನ್ನೋ ತೀರ್ಮಾನ ಮಾಡೋರು. ಅದರಿಂದ ಅಧ್ಯಕ್ಷರು ಎಲ್ಲರನ್ನೂ ಕೂರಿಸ್ಕೊಂಡು ರಾಹುಲ್ ಗಾಂಧಿ ಹತ್ರ, ಸಿದ್ದರಾಮಯ್ಯನ ಹತ್ರ, DK ಹತ್ರ ಸೂಕ್ತವಾದ ತೀರ್ಮಾನ ತಗೋತಾರೆ. ಅದರಿಂದ ಮಲ್ಲಿಕಾರ್ಜುನ್ ಖರ್ಗೆಯರೇ ನಮಗೆ ACC ಅಧ್ಯಕ್ಷ. ಮಹದೇವಪ್ಪನವರು ನನಗೆ ಹಿರಿಯವರು, ಆತ್ಮೀಯರು. ಅವ್ರು ಮಾತಾಡಿರೋದಕ್ಕೆ ನಾನೆಲ್ಲ ಕೌಂಟ್ರ್ ಮಾಡೋದು ಅಥವಾ ನಾನೆಲ್ಲ ಹೇಳಿಕೆ ಕೊಡೋದು, ನಾನೆಲ್ಲ ಕ್ಲಾರಿಫಿಕೇಶನ್ ಕೇಳೋದು. ಅದನ್ನು ಪಕ್ಷದ ವಿಚಾರ ಬಂದಾಗ DK ಶಿವಕುಮಾರ್ ಮಾತಾಡ್ತಾರೆ, ಸರ್ಕಾರದ ವಿಚಾರ ಬಂದಾಗ ಸಿದ್ದರಾಮಯ್ಯ ಮಾತಾಡ್ತಾರೆ. ಬಟ್ ಮುಖ್ಯಮಂತ್ರಿಗಳ ವಿಚಾರ ಹೈಕಮಾಂಡ್ ಇದೆ, ತೀರ್ಮಾನ ಮಾಡ್ತಾರೆ ಸೂಕ್ತವಾಗಿ.